ಹಳ್ಳಿ ಸ್ಟೈಲ್ ಚಿತ್ರಾನ್ನ ನೀವು ಟೇಸ್ಟ್ ಮಾಡಬೇಕು ಅಂತ ಇದ್ದರೆ ಕರೆಕ್ಟ್ ವಿಡಿಯೋಗೆ ಬಂದಿದ್ದೀರಾ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಳ್ಳಿ ಸ್ಟೈಲ್ ಚಿತ್ರಾನ್ನ. ಲಿಂಬು ಹಣ್ಣಿನ ಚಿತ್ರಾನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಕಾಂಬಿನೇಷನ್ ಆಗಿ ಚಿಕನ್ ಡ್ರೈ ಇದ್ರೆ ಅಂತೂ ಚಿತ್ರಾನ್ನ ಟೇಸ್ಟು ಡಬಲ್ ಆಗೋದಂತೂ ಗ್ಯಾರಂಟಿ. ರಾತ್ರಿ ಉಳಿದ ಅನ್ನದಿಂದಲೂ ಈ ಚಿತ್ರಾನ್ನ ಪರ್ಫೆಕ್ಟ್ ಆಗಿ ಹೀಗೆ ಮಾಡ್ಕೊಳ್ಬಹುದು. ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಮತ್ತೆ ಬೇಕು ಅಂತ ದಿನ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸ್ ಸೀರೀಸ್ ಡೇ 4. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫಸ್ಟ್ ನಾವು ಅನ್ನವನ್ನು ಬೇಯಲಿಕ್ಕೆ ಇಟ್ಕೊಳ್ಳೋಣ. 1 ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ರಾತ್ರಿ ಉಳಿದ ಅನ್ನದಿಂದಲೂ ನೀವು ಈ ರೀತಿಯಾಗಿ ಚಿತ್ರಾನ್ನ ಮಾಡ್ಕೊಳ್ಬಹುದು. ನೀವು ಮಾಡಿಕೊಂಡು ಚೆನ್ನಾಗಿ ಹುರಿದ್ರಿ ಅಂದರೆ ಆ ಚಿತ್ರಾನ್ನ ಏನೂ ಆಗಲ್ಲ, ಹಾಳು ಆಗಲ್ಲ. ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು, ಇದಕ್ಕೇನು ಅಳತೆ ಬೇಡ, ನಾವು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇಲ್ಲ, ತಪ್ಪಲೆಯಲ್ಲೇ ಬೇಯಿಸ್ಕೊಳ್ತಾ ಇದೀವಿ. ಚಿತ್ರಾನ್ನ ಮಾಡೋದಕ್ಕೆ ತಪ್ಪಲೆಯಲ್ಲೇ ಬೇಯಿಸ್ಕೊಳ್ಳಿ, ಕುಕ್ಕರಲ್ಲಿ ಮುದ್ದೆ ಆಗುತ್ತೆ. ಇವಾಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ನಾವಿಲ್ಲಿ ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀವಿ. ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ, ಒಳ್ಳೆಯದು ದೇಹಕ್ಕೆ. ಇವಾಗ ನಾವು ಜಜ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಘಮ ಬರಬೇಕು, ಆವಾಗಲೇ ಚಿತ್ರಾನ್ನ ಸೂಪರ್ ಆಗಿ ಸ್ಮೆಲ್ ಬರೋದು. ಹುಣಸೆಹಣ್ಣಿನ ಚಿತ್ರಾನ್ನ ಹಾಕಿದ್ದೀನಿ, ನೀವು ಬೇಕಾದ್ರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಬಹುದು. ನಾನು ಹುರ್ಕೊಂಡಂತಹ ಶೇಂಗಾವನ್ನ ಹಾಕೊಳ್ತಾ ಇದ್ದೀನಿ. ನಾ ಇಲ್ಲಿ ಎಣ್ಣೆಯಲ್ಲಿ ತೊಳಸ್ಕೊಡಲ್ಲ, ಹಂಚಿನಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಸೂಪರ್ ಆಗುತ್ತೆ. ತೊಳಸಿದ್ಕಿಂತನೂ ಚೆನ್ನಾಗಾಗತ್ತೆ. ತೊಳಸಿದ ಅಷ್ಟು ಹೆಲ್ದಿ ಅಲ್ಲ, ಈ ರೀತಿ ಹುರ್ಕೊಂಡೆ ಯೂಸ್ ಮಾಡಿ. ಇವಾಗ ಒಂದು ದೊಡ್ಡ ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಳ್ತಾ ಇದ್ದೀನಿ. ನಮಗೆ ಚಿತ್ರಾನ್ನ ಮಾಡಬೇಕಾದ್ರೆ ಈರುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ಲಿಂಬು ಹಣ್ಣು ಮೇನ್ ಟೇಸ್ಟ್ ಕೊಡೋದೇ ಇದು. ಇವಾಗ ನಾವು ಒಂದು ಮೀಡಿಯಂ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕರಗಬೇಕು, ಆವಾಗಲೇ ಟೇಸ್ಟ್ ಆಗೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಚಿತ್ರಾನ್ನದಲ್ಲಿ ಸುಮಾರು ಥರ ಚಿತ್ರಾನ್ನಗಳು ಇದೆ. ನಾನಿಲ್ಲಿ 2 ಚಮಚ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪನ್ನ ಹಾಕೊಂಡ್ರೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಗ ಕರಗತ್ತೆ, ಅದಕ್ಕೋಸ್ಕರ. ಇನ್ನೊಂದು, ಚಿತ್ರಾನ್ನ ಮಸಾಲೆಗೆ ಉಪ್ಪಿರಬೇಕು ಮೊದಲೇ. ಮೇಲೆ ಉಪ್ಪು ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಟೇಸ್ಟು. ಇವಾಗ 4 ರಿಂದ 5 ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಹಾಕೊಳ್ಳಿ. ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಚಿತ್ರಾನ್ನ ಮಾಡ್ಕೊಳ್ಬೇಕಾದ್ರೆ ಅರಿಶಿನ ಪುಡಿಯನ್ನು ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಬೇಕು. ಲೈಟಾಗಿ ನಮಗೆ ಚಿತ್ರಾನ್ನಕ್ಕೆ ಕಲರ್ ಬಂದರೆ ಸಾಕಾಗತ್ತೆ, ಅದು ಚಿತ್ರಾನ್ನ ಸೂಪರಾಗಿ ಆಗುತ್ತೆ. ಅರಿಶಿನ ವಾಸನೆ ಹೋಗೋವರೆಗೂ ಫ್ರೈನ ಮಾಡಿಕೊಂಡು ಲಿಂಬು ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಅರ್ಧ ಲಿಂಬು ಹಣ್ಣಿನ ರಸನ ತಗೊಂಡಿದ್ದೀನಿ, ಅದನ್ನ ಹಾಕ್ಕೊಂಡು ಲಿಂಬು ಹಣ್ಣಿನ ರಸದಲ್ಲೇ ಚೆನ್ನಾಗಿ ಮಸಾಲೆ ಎಲ್ಲ ಕುದಿಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿ ಲಿಂಬು ಹಣ್ಣಿನ ರಸದಲ್ಲಿ ಆದ್ಮೇಲೆ ಒಂದು ಅರ್ಧ ಕ್ಯಾರೆಟ್ ತುರಿನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗಲೇ ನೀವು ಗ್ಯಾಸ್ನ ಏನಾದರೂ ಆಫ್ ಮಾಡ್ಕೊಳ್ಳೋದಿದ್ರೆ ಆಫ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಹುರ್ಕೊತೀನಿ, ನನಗೆ ಕ್ಯಾರೆಟ್ ತುರಿ ವಾಸನೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ನೀವು ಚೆನ್ನಾಗಿ ಹುರ್ಕೊಳ್ಬಹುದು. ಅಥವಾ ಕ್ಯಾರೆಟ್ ತುರಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ, ಅನ್ನ ಹೇಗೆ ಹುಡಿಯಾಗಿ ಈ ರೀತಿ ಬಸ್ಕೋಬೇಕು. ತುಂಬ ಮೆತ್ತಗೆ ಬಸ್ಕೋಬೇಡಿ, ಟೇಸ್ಟೇ ಹೋಗುತ್ತೆ. ಇವಾಗ ಗ್ಯಾಸ್ನ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀವೇನಾದರೂ ರಾತ್ರಿ ಅನ್ನ ಏನಾದರೂ ತೊಗೊಂಡಿದ್ರೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗಲೇ, ಇಲ್ಲಾಂದರೆ ಹಳ್ಸೋಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ನಮ್ಮ ಚಿತ್ರಾನ್ನ ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಲೈಟಾಗಿ ಕರೆಕ್ಟ್ ಆಗಿದೆ ಅಂತ. ಈ ರೀತಿ ನೀವು ಚಿತ್ರಾನ್ನವನ್ನು ಮಾಡ್ಕೊಳ್ಬಹುದು. ಈ ಲೆಮನ್ ಚಿತ್ರಾನ್ನ ಬ್ರೇಕ್ಫಾಸ್ಟ್ಗೂ ಪರ್ಫೆಕ್ಟ್ ಆಗಿರುತ್ತೆ, ಹಾಗೆ ಲಂಚ್ ಬಾಕ್ಸು ಪರ್ಫೆಕ್ಟ್ ಆಗಿರುತ್ತೆ. ರಾತ್ರಿ ಅನ್ನದಲ್ಲಿ ಮಾಡ್ಕೊಳ್ಳೋದಿದ್ರೆ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಅನ್ನ ಬಸ್ಕೊಂಡು ನೀವು ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗ್ಬೋದು. ಇವಾಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಇದ್ರ ಜೊತೆಗೆ ನಾನು ಚಿಕನ್ ಡ್ರೈನ ಕಾಂಬಿನೇಷನ್ ಆಗಿ ತಗೊಂಡಿದ್ದೀನಿ. ನಾನು ಈ ರೆಸಿಪಿ ಕೂಡ ಹಾಕಿದ್ದೀನಿ, ನೀವು ಒಂದ್ಸಲ ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಮಲ್ನಾಡ್ ಚಿಕನ್ ಡ್ರೈನ ಮಾಡಿ ಹಾಕಿದ್ದೀನಿ. ಅದು ಬ್ಯಾಚುಲರ್ ಸ್ಪೆಷಲ್ ಅಂತಾನೆ ಹೇಳ್ಬಹುದು. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ಇವೆರಡರ ಕಾಂಬಿನೇಷನ್ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ ಸೀರೀಸ್ ಡೇ 4 ಹೇಗೆ ಅನಿಸ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ನ ಮಾಡಿ. ಲಂಚ್ ಬಾಕ್ಸ್ ಸೀರೀಸ್ನಲ್ಲಿ ನಾಳೆ ಯಾವ ರೆಸಿಪಿ ಇರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. 7 ಡೇಸ್ ಸೀರೀಸ್ ಕಾನ್ಸೆಪ್ಟ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.